ಮನೇಲಿ ನಾನು ಧೂಪ ಹಾಕೋದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಹಾಗೆ ಯಾವ ಥರ ಹಾಕ್ತೀನಿ ಆ್ಯಂಡ್ ಏನೇನೆಲ್ಲ ವಸ್ತು ಹಾಕ್ತೀನಿ ಸೊ ಡೀಟೇಲ್ ಆಗಿ ತಿಳಿಸ್ಕೊಡಿ ಅಂತ ಹೇಳಿದ್ರಲ್ಲ. ಸೊ ಇವತ್ತು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ನಾನು ಮನೇಲಿ ಪ್ರತಿದಿನ ಅಲ್ಲದೆ ಇದ್ದರೂ ಮಂಗಳವಾರ, ಶುಕ್ರವಾರ, ಹುಣ್ಣಿಮೆ, ಅಮಾವಾಸ್ಯೆ ದಿನ ಅಥವಾ ಸಂಜೆ ಟೈಮಿಂಗ್ಸಲ್ಲಿ ಪ್ರತಿನಿತ್ಯ ಹಾಕಿದ್ರು ಕೂಡ ತಪ್ಪಿಲ್ಲ. ಯಾಕೆಂದರೆ ಜನರ ಕಣ್ಣಿಗೆ ಕಲ್ಲು ಕೂಡ ಸಿಡಿಯುತ್ತೆ ಅಂತ ಹೇಳ್ತಾರೆ. ಸೊ ಅಂಥದ್ರಲ್ಲಿ ನೀವು ಎಲ್ಲ ಯಾವ ಲೆಕ್ಕ ಅಲ್ವಾ? ಸೊ ಧೂಪ ಹಾಕುವಾಗ ಒಂದು ಸ್ವಲ್ಪ ಸಾಸಿವೆ ಅಂದರೆ ಬಿಳಿ ಸಾಸಿವೆ ಅಂತಾರಲ್ಲ, ಸೊ ಅದು ದೇವರ ಹತ್ರ ಮುಟ್ಟಿಸ್ಕೊಂಡ್ಬಂದಿದೆ, ತುಂಬಾ ಒಳ್ಳೆಯದು. ಅದು ಒಂದು ಸ್ವಲ್ಪ ಹಾಕ್ತೀನಿ, ಅದರಿಂದ ದೃಷ್ಟಿ ಎಲ್ಲ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಹಾಗೆ ಇನ್ನು ಎರಡು ಲವಂಗ ಹಾಕ್ತೀನಿ. ಲವಂಗ ಅಂದರೆ ಲಕ್ಷ್ಮಿಗೆ ತುಂಬ ಇಷ್ಟ. ಇನ್ನು ಚೂರು ಚಕ್ಕೆ ಹಾಕ್ತೀನಿ, ಅದು ಕೂಡ ಅಷ್ಟೇ. ಹಾಗೆ ಇನ್ನು ಲಾಸ್ಟ್ಗೆ ಪಚ್ಚಕರ್ಪೂರ. ಇದೆಲ್ಲ ಧಾರ್ಮಿಕವಾಗಿ ಮತ್ತು ವೈಜ್ಞಾನಿಕವಾಗಿ ಎರಡರಲ್ಲೂ ಕೂಡ ಒಂದು ಒಳ್ಳೆ ರೀಸನ್ಸ್ ಇದೆ. ಇದನ್ನು ಹಾಕೋದ್ರಿಂದ ಮನೇಲಿ ಸ್ವಲ್ಪ ನೆಗೆಟಿವ್ ಎನರ್ಜಿ ಕಡಿಮೆ ಆಗುತ್ತೆ, ದೃಷ್ಟಿ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಮತ್ತು ಲಕ್ ಆಗಿರ್ಬೋದು ಮತ್ತು ಒಂದು ಅಬಂಡೆನ್ಸನ್ನು ಅಟ್ರಾಕ್ಷನ್ ಮಾಡುತ್ತೆ ಅಂತ ಕೂಡ ಹೇಳ್ತಾರೆ. ಸೊ ಹಾಗಾಗಿ ಇದನ್ನು ಫಾಲೋ ಮಾಡ್ತೀನಿ. ಆ್ಯಂಡ್ ನಿಮಗೆ ಏನೇನೆಲ್ಲ ಒಳ್ಳೆಯದಾಗಿದೆ ಅಂತ ಕೇಳ್ಬೋದು ನೀವು. ಸೊ ನನಗೆ ಇದು ಗೊತ್ತಾಗಿದ್ದು ಲಾಸ್ಟ್ ಇಯರ್. ಸೊ ಲಾಸ್ಟ್ ಇಯರಿಂದಲೂ ನಾನು ಎವ್ರಿ ಟೈಮ್ ನಾನು ಯಾವಾಗೆಲ್ಲ ಧೂಪ ಹಾಕ್ತೀನಿ ಆವಾಗ ಈ ಒಂದು ಪ್ರೊಸೀಜರ್ನ ಮಿಸ್ ಮಾಡದೆ ಮಾಡ್ತೀನಿ. ಸಾಕಷ್ಟು ಬದಲಾವಣೆ ಆಗಿದೆ. ಕೆಲವೊಬ್ಬರು ಅದನ್ನು ಫೈಂಡ್ ಔಟ್ ಕೂಡ ಮಾಡ್ಬೋದು. ನನಗದು ತುಂಬಾ ಒಂದು ಪಾಸಿಟಿವ್ ವೈಬ್ಸ್ ಅಂತಲೂ ಹೇಳ್ಬೋದು, ಒಂದು ಹೋಪ್ಸ್ ಅಂತಲೂ ಹೇಳ್ಬೋದು. ಖಂಡಿತ ಬೇಕಿದ್ರೆ ನೀವು ಕೂಡ ಟ್ರೈ ಮಾಡಿ. ಬಟ್ ಏನೇ ಮಾಡೋದಕ್ಕಿಂತ ಮುಂಚೆ ನಮ್ಮ ಮನಸ್ಸಲ್ಲಿ ಒಂದು ಗಟ್ಟಿಯಾದ ನಂಬಿಕೆ ಇದ್ದರೆ ಮಾತ್ರ ಅದು ನಮಗೆ ಪ್ರತಿಫಲವನ್ನು ಕೊಡುತ್ತೆ ಅನ್ನೋದಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನಂಬಿಕೆ ಇದ್ದರೆ ಖಂಡಿತ ಟ್ರೈ ಮಾಡಿ.